ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾದ ಅಮೆರಿಕದ ಒಂದು ದೊಡ್ಡ ತಲೆನೋವಿನ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಅಮೆರಿಕದ ರಾಷ್ಟ್ರೀಯ ಸಾಲ. ಪ್ರಸ್ತುತ ಈ ಸಾಲವು ಎಷ್ಟು ಬೆಳೆದಿದೆ ಎಂದರೆ ಅದನ್ನು ಲೆಕ್ಕ ಹಾಕುವುದೇ ಒಂದು ಸಾಹಸವಾಗಿದೆ. ಹಾಗಾದರೆ ಅಮೆರಿಕ ಏನು ಸಮಸ್ಯೆ ಎದುರಿಸುತ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಾರ್ಚ್ 2026ರ ಹೊತ್ತಿಗೆ ಅಮೆರಿಕದ ಸಾಲವು ಸರಿಸುಮಾರು $39 ಟ್ರಿಲಿಯನ್ ದಾಟಿದೆ. ಪ್ರಸ್ತುತ ಅಮೆರಿಕದ ಪ್ರತಿಯೊಬ್ಬ ಪ್ರಜೆಯ ಮೇಲೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಸಾಲದ ಹೊರೆ ಇದೆ. ಅಂದರೆ ಭಾರತೀಯ ರೂಪಾಯಿಯಲ್ಲಿ 93,69,250ಕ್ಕಿಂತಲೂ ಹೆಚ್ಚಿನ ಮೊತ್ತದ ಸಾಲ ಪ್ರತಿಯೊಬ್ಬ ಅಮೆರಿಕನ್ ಪ್ರಜೆಯ ಮೇಲಿದೆ. ಹಾಗಾದರೆ ಅಮೆರಿಕದ ಸಾಲ ಇಷ್ಟು ಹೆಚ್ಚಾಗಲು ಪ್ರಮುಖ ಕಾರಣಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ಬಜೆಟ್ ಕೊರತೆ, ಎರಡನೆಯದು ಕೋವಿಡ್-19 ಪರಿಣಾಮ, ಮೂರನೆಯದು ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ. ಸ್ನೇಹಿತರೆ, ಮೊದಲನೆಯದಾಗಿ ನೋಡೋದಾದರೆ ಬಜೆಟ್ ಕೊರತೆ. ಅಮೆರಿಕ ಸರ್ಕಾರಕ್ಕೆ ತೆರಿಗೆಯಿಂದ ಬರುವ ಆದಾಯಕ್ಕಿಂತ ಅದು ಮಾಡುವ ಖರ್ಚು ಪ್ರತಿ ವರ್ಷ ಹೆಚ್ಚಾಗಿರುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಅಮೆರಿಕ ಸಾಲ ಮಾಡುತ್ತದೆ. ಎರಡನೆಯದಾಗಿ ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಆರ್ಥಿಕತೆಯನ್ನು ಉಳಿಸಲು ಟ್ರಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಮುದ್ರಿಸಿ ಹಂಚಲಾಯಿತು. ಇದು ಸಾಲದ ಗ್ರಾಫ್ ಅನ್ನು ರಾಕೆಟ್ ವೇಗದಲ್ಲಿ ಏರಿಸಿತು. ಮೂರನೆಯದಾಗಿ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ. ಅಮೆರಿಕ ತನ್ನ ರಕ್ಷಣಾ ವಲಯಕ್ಕೆ ವಿಶ್ವದಲ್ಲಿ ಅತಿ ಹೆಚ್ಚು ಹಣವನ್ನು ವ್ಯಯಿಸುತ್ತದೆ. ಜೊತೆಗೆ ಮೆಡಿಕೇರ್ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಯೋಜನೆಗಳಿಗೆ ಭಾರೀ ವೆಚ್ಚವಾಗುತ್ತಿದೆ. ಹೀಗೆ ಅಮೆರಿಕದ ಸಾಲ ಹೆಚ್ಚುತ್ತಲೇ ಇದೆ. ಹಾಗಾದರೆ ಅಮೆರಿಕ ಈ ಸಾಲವನ್ನು ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಅದು ಸಾಲದ ಸೀಮಿತ ಮಿತಿ ಎಂಬ ಅಂಶದಿಂದ. ಹೌದು ಸ್ನೇಹಿತರೆ, ಸಾಲದ ಸೀಮಿತ ಮಿತಿ ಇದು ಒಂದು ಅಮೆರಿಕದ ರಾಜಕೀಯದ ಒಂದು ವಿಶಿಷ್ಟ ಅಂಶ. ಅಮೆರಿಕ ಸರ್ಕಾರಕ್ಕೆ ಎಷ್ಟು ಸಾಲ ಮಾಡಬಹುದು ಎಂಬುದಕ್ಕೆ ಅಲ್ಲಿನ ಸಂಸತ್ತು ಒಂದು ಮಿತಿಯನ್ನ ನಿಗದಿಪಡಿಸಿದೆ. ಸಾಲದ ಮಿತಿ ಮುಗಿಯುತ್ತಾ ಬಂದಾಗ ಒಂದು ರಾಜಕೀಯ ಸಂಘರ್ಷ ಉಂಟಾಗುತ್ತದೆ. ಅಂದರೆ ಪ್ರತಿ ಬಾರಿಯೂ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷಗಳ ನಡುವೆ ದೊಡ್ಡ ಜಗಳ ನಡೆಯುತ್ತಲೇ ಇರುತ್ತದೆ. ಇನ್ನೊಂದು ಡಿಫಾಲ್ಟ್ ಭಯ. ಅಂದರೆ ಅಮೆರಿಕ ಸಂಸತ್ತು ಸಾಲದ ಸೀಮಿತ ಮಿತಿಯನ್ನು ಹೆಚ್ಚಿಸದಿದ್ದರೆ ಅಮೆರಿಕ ತಾನು ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಲು ಸಾಧ್ಯವಾಗದೆ ಡಿಫಾಲ್ಟ್ ಆಗಬಹುದು. ಇದು ಜಾಗತಿಕ ಆರ್ಥಿಕ ಕುಸಿತಕ್ಕೆ ದಾರಿ ಮಾಡಿಕೊಡುತ್ತದೆ. ಅಮೆರಿಕಕ್ಕೆ ಕೇವಲ ಸಾಲ ಅಷ್ಟೇ ಅಲ್ಲ, ಈಗ ಆ ಸಾಲದ ಮೇಲಿನ ಬಡ್ಡಿಯೂ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ಹಣದುಬ್ಬರ ನಿಯಂತ್ರಿಸಲು ಬಡ್ಡಿ ದರಗಳನ್ನು ಹೆಚ್ಚಿಸಿದೆ. ಇದರಿಂದ ಸರ್ಕಾರ ತಾನು ಮಾಡಿದ ಸಾಲಕ್ಕೆ ಪಾವತಿಸಬೇಕಾದ ಬಡ್ಡಿಯೂ ಕೂಡ ಹೆಚ್ಚಾಗಿದೆ. ಇದರ ಪರಿಣಾಮ ಈಗ ಅಮೆರಿಕ ಸರ್ಕಾರ ತನ್ನ ರಕ್ಷಣಾ ಬಜೆಟ್ಗಿಂತ ಹೆಚ್ಚು ಹಣವನ್ನು ಕೇವಲ ಬಡ್ಡಿ ಕಟ್ಟಲು ಬಳಸುವ ಪರಿಸ್ಥಿತಿ ಬಂದಿದೆ. ಇದು ದೇಶದ ಅಭಿವೃದ್ಧಿ ಕೆಲಸಗಳಿಗೆ ಹಣದ ಕೊರತೆ ಉಂಟು ಮಾಡುತ್ತಿದೆ. ಹಾಗಾದರೆ ಅಮೆರಿಕ ದಿವಾಳಿಯಾಗುತ್ತದೆಯೇ ಎಂದು ನೀವು ಕೇಳಬಹುದು. ಖಂಡಿತ ಇಲ್ಲ. ಏಕೆಂದರೆ ಅಮೆರಿಕ ತನ್ನದೇ ಆದ ಡಾಲರ್ ಕರೆನ್ಸಿಯನ್ನು ಮುದ್ರಿಸಬಹುದು. ಅಮೆರಿಕ ಸಾಲದಿಂದ ಭಾರತದ ಮೇಲೆ ಆಗುವ ಪರಿಣಾಮಗಳು. ಅಮೆರಿಕ ಸಾಲ ಹೆಚ್ಚಾದರೆ ಅದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೀವು ಕೇಳಬಹುದು. ಆದರೆ ನಿಜಕ್ಕೂ ಅಮೆರಿಕದ ಸಾಲ ಭಾರತದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ. ಅಮೆರಿಕ ಮಾಡಿದ ಸಾಲದಿಂದ ಡಾಲರ್ ಮೌಲ್ಯದಲ್ಲಿ ಏರುಪೇರಾದರೆ ಭಾರತೀಯ ರೂಪಾಯಿ ಮೇಲೆ ಒತ್ತಡ ಬೀಳುತ್ತದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟಾದರೆ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲೂ ಕೂಡ ಅದರ ನೆರಳು ಬೀಳುತ್ತದೆ. ಅಮೆರಿಕದ ಸಾಲವು ಕೇವಲ ಆ ದೇಶದ ಸಮಸ್ಯೆಯಲ್ಲ, ಇದು ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆಗೆ ಅಂಟಿಕೊಂಡಿರುವ ಒಂದು ಕೊಂಡಿಯಾಗಿದೆ. ಇದನ್ನ ಹೇಗೆ ನಿಭಾಯಿಸುತ್ತಾರೆ ಎಂಬುದರ ಮೇಲೆ ಜಗತ್ತಿನ ಮುಂದಿನ ಆರ್ಥಿಕ ಭವಿಷ್ಯ ನಿರ್ಧಾರವಾಗಲಿದೆ. ಇದಿಷ್ಟು ಅಮೆರಿಕ ಮಾಡಿದ ಸಾಲ ಮತ್ತು ಅದು ಭಾರತದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಎಂಬುದರ ಬಗ್ಗೆ ಮಾಹಿತಿಯಾಗಿದೆ. ಇದೇ ರೀತಿ ಮತ್ತೊಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.